ಎಲ್ಲರಿಗೂ ನನ್ನ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾನು SSLC ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಛಂದಸ್ಸಿನಲ್ಲಿ ಕಂದಪದ್ಯ, ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಮತ್ತು ವೃತ್ತ ಛಂದಸ್ಸಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಈ ಎಲ್ಲಾ ವಿಚಾರಗಳನ್ನು ನಾನು ಕವರ್ ಮಾಡ್ತಾ ಇದ್ದೇನೆ. ಛಂದಸ್ಸನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ನೀವು ಸ್ಪಷ್ಟವಾಗಿ ಛಂದಸ್ಸನ್ನ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆದಿದ್ದೆ ಆದರೆ ಬಹಳ ಸುಲಭವಾಗಿ 3 ಅತ್ಯಮೂಲ್ಯ ಅಂಕಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು. ಈಗ ನೀವು ಪ್ರಸ್ತಾರವನ್ನು ಹಾಕಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಬಹಳ ಮುಖ್ಯವಾದಂತಹ ವಿಚಾರ ಗುರುವಾಗುವಂತಹ ಅಕ್ಷರಗಳು ಯಾವುದು, ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಒಂದು ದೀರ್ಘಾಕ್ಷರಗಳು, ಈಗ ದೇ ದೀರ್ಘಾಕ್ಷರ, ಈಗ ವಾ ಒಂದು ಅಕ್ಷರ ಬಾಗಿದ್ರೆ ಅದು ಕೂಡ ದೀರ್ಘಾಕ್ಷರವಾಗುತ್ತೆ. ಇದು ಗುರುವಾಗುವಂತಹ ಅಕ್ಷರಗಳಾಗುತ್ತೆ. ನೀವು ಕಾಗುಣಿತ ಅಕ್ಷರದಲ್ಲಿ ಕ ಅನ್ನೋದು ಲಘು, ಕ ಅನ್ನೋದು ಗುರುವಾಗುವಂತಹ ಅಕ್ಷರ. ಅದೇ ರೀತಿ ಕಿ ಅನ್ನೋದು ಲಘು, ಕಿ ಅನ್ನೋದು ಗುರುವಾಗುವಂತಹ ಅಕ್ಷರ. ಹೀಗೆ ನೀವು ದೀರ್ಘ ಸ್ವರವನ್ನ ಒಳಗೊಂಡಿರುವಂತಹ ಅಕ್ಷರಗಳೆಲ್ಲವೂ ಕೂಡ ಗುರುವಾಗುತ್ತೆ. ಇನ್ನೊಂದು ಅಂ ಅಹ, ಇದನ್ನು ನಾವು ಅನುಸ್ವರ ಮತ್ತು ವಿಸರ್ಗ ಅಂತ ಕರೀತೇವೆ. ಈ ಅನುಸ್ವರ ಮತ್ತು ವಿಸರ್ಗ ಅಕ್ಷರಗಳು ಗುರುವಾಗುತ್ತೆ. ಅಲ್ಲಿ ನಿಮಗೆ ಗುಣಿತಾಕ್ಷರದಲ್ಲಿ ಕಂ ಕಂ ಅಂತ ಬಂದ್ರೆ ಅದು ಗುರುವಾಗುವಂತಹ ಅಕ್ಷರ. ಇನ್ನೊಂದು ವ್ಯಂಜನಾಕ್ಷರವನ್ನ ಒಳಗೊಂಡಿರುವಂತಹ ಅಕ್ಷರ. ವ್ಯಂಜನಾಕ್ಷರಗಳು ಅಂದ್ರೆ ಳ, ಮ, ಇದೆಲ್ಲ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರವನ್ನ ಒಳಗೊಂಡಿರುವ ಅಕ್ಷರ ಅಂದ್ರೆ ಉದಾಹರಣೆಗೆ ನೋಡಿ, ಅವಳ್ ಅವಳ್, ಇಲ್ಲಿ ಳ ಅನ್ನೋದು ವ್ಯಂಜನಾಕ್ಷರ. ವ್ಯಂಜನಾಕ್ಷರವನ್ನ ಒಳಗೊಂಡಿರುವ ಅಕ್ಷರ ಯಾವುದು? ವ. ಇದೆರಡೂ ಸೇರಿ ಗುರುವಾಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ತಪ್ಪು ಮಾಡ್ತಾರೆ, ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ. ವ್ಯಂಜನಾಕ್ಷರವನ್ನ ಒಳಗೊಂಡಿರುವ ಅಕ್ಷರ, ಎರಡೂ ಅಕ್ಷರಗಳು ಸೇರಿ ಗುರುವಾಗುವಂಥದ್ದು. ಮತ್ತೊಂದು ಒತ್ತಕ್ಷರದ ಹಿಂದಿನ ಅಕ್ಷರ. ಉದಾಹರಣೆಗೆ ಅಕ್ಕ, ಕ ಅಕ್ಷರದ ಕೆಳಗೆ ಕ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗುತ್ತೆ. ಒತ್ತಕ್ಷರವನ್ನ ನೀವು ಹಿಂದೆ ಪರಿಗಣಿಸಬೇಕು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾದಾಗ ಇಲ್ಲಿ ಯಾವ ಅಕ್ಷರ ಉಳಿದಿರುತ್ತೋ ಅದಕ್ಕೆ ನೀವು ಪ್ರಸ್ತಾರ ಹಾಕಬೇಕು. ಇಲ್ಲಿ ಇದು ಲಘು. ಅಲ್ಲೇನಾದ್ರೂ ದೀರ್ಘ ಇದ್ರೆ, ಈಗ ಖೇ ಅಂತ ಇದ್ರೆ ಅದು ಗುರುವಾಗ್ತದೆ. ಒತ್ತಕ್ಷರವನ್ನ ಮಾತ್ರ ಹಿಂದೆ ಪರಿಗಣಿಸಬೇಕು. ಅಲ್ಲಿ ಉಳಿದಿರುವಂತಹ ಅಕ್ಷರ ಯಾವುದು, ಅದು ಯಾವ ರೀತಿಯಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನೀವು ಅದಕ್ಕೆ ಪ್ರಸ್ತಾರವನ್ನ ಹಾಕಬಹುದು. ಇಲ್ಲಿ ಅಕ್ಕ ಅಂತ ಇದೆ, ಇದು ಲಘುವಾಗುವಂತಹ ಅಕ್ಷರ. ಒತ್ತಕ್ಷರವನ್ನ ಹಿಂದೆ ಪರಿಗಣಿಸಿದ್ದೇವೆ, ಅಲ್ಲಿ ಉಳಿದಿರುವಂತಹ ಅಕ್ಷರಕ್ಕೆ ನೀವು ಪ್ರಸ್ತಾರವನ್ನ ಹಾಕಬೇಕಾಗುತ್ತೆ. ಈ ಬಹಳ ಮುಖ್ಯವಾದ ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ಕೈ, ಕೌ, ಅದು ಗೈ ಗೌ ಆಗಬಹುದು, ನೈ ನೌ ಆಗಬಹುದು. ಇದೆಲ್ಲವೂ ಕೂಡ ಇದು ಒತ್ತಕ್ಷರ ಅಲ್ಲ, ಇದು ದೀರ್ಘ ಸ್ವರವನ್ನ ಒಳಗೊಂಡಿರುವಂತಹ ದೀರ್ಘಾಕ್ಷರಗಳು. ಇದರ ಮೇಲೆ ನೀವು ಗುರುವನ್ನ ಹಾಕಬೇಕು. ಇನ್ನು ನಿಮಗೆ ಇನ್ನೊಂದು ವಿಚಾರ, ಈಗ ದೃ, ಇದು ರು. ರು ಅನ್ನೋದು ರಸ್ವಸ್ವರ, ರಸ್ವಸ್ವರವನ್ನ ಒಳಗೊಂಡಿರುವ ಅಕ್ಷರ ಇದು. ದೃ ಅನ್ನೋದು ಇದು ಲಘುವಾಗುವಂತ ಅಕ್ಷರ. ಮೊದಲನೇದಾಗಿ ಕಂದಪದ್ಯ. ಕಂದಪದ್ಯ ಅನ್ನೋದು 4 ಸಾಲಿನ ಪದ್ಯ. ಪರೀಕ್ಷೆಯಲ್ಲಿ 2 ಸಾಲನ್ನ ಮಾತ್ರ ಕೊಟ್ಟಿರ್ತಾರೆ, ಅಂದ್ರೆ ಅದರ ಅರ್ಧ ಭಾಗವನ್ನ ಮಾತ್ರ ಕೊಟ್ಟಿರ್ತಾರೆ. 2 ಸಾಲನ್ನ ಕೊಟ್ಟಿದ್ದಾಗ ನೀವು ಅದನ್ನ ಕಂದಪದ್ಯ ಅಂತ ನೀವು ಯೋಚನೆ ಮಾಡಿಕೊಂಡು ಪ್ರಸ್ತಾರವನ್ನ ಹಾಕಬೇಕಾಗುತ್ತೆ. ಕಂದಪದ್ಯ ಅನ್ನೋದು 4 ಸಾಲಿನ ಪದ್ಯ. ಪರೀಕ್ಷೆಯಲ್ಲಿ 2 ಸಾಲನ್ನ ಕೊಟ್ಟಿರ್ತಾರೆ. ಮೊದಲಿಗ ಪ್ರಸ್ತಾರವನ್ನ ಹಾಕೋಣ. ನೀ ಅನ್ನೋದು ಲಘು, ಮ ಲಘು, ಗೆ ಲಘು. ಅಲ್ಲಿ ಗುರುವಾಗುವಂತ ಯಾವುದೇ ಲಕ್ಷಣಗಳಿಲ್ಲ. ಪೋ ಅನ್ನೋದು ಲಘು, ಅಲ್ಲಿ ಏನಾದ್ರೂ ದೀರ್ಘ ಬಂದ್ರೆ ಮಾತ್ರ ಅದು ಗುರು. ಪೋ ಅಂತ ಬಂದ್ರೆ ಗುರು, ಇದು ಪೋ. ಡೇ ಅನ್ನೋದು ಲಘು, ಮಾ ಅನ್ನೋದು ಗುರುವಾಗುತ್ತೆ. ನಾನು ಹೇಳಿದ್ದೇನೆ ಒತ್ತಕ್ಷರದ ಹಿಂದಿನ ಅಕ್ಷರ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗಿದೆ. ಟು ಅನ್ನೋದು ಲಘು. ಇಲ್ಲಿ ನೋಡಿ, ಇದು ಪೋ, ಅಲ್ಲಿ ದೀರ್ಘ ಇಲ್ಲ. ಇಲ್ಲಿ ನೋಡಿ, ಪೋ, ಅಲ್ಲಿ ದೀರ್ಘ ಇದೆ, ಇದು ಗುರು. ಅದೇ ರೀತಿ ಪಿ ಅನ್ನೋದ್ರಲ್ಲೂ ಕೂಡ ದೀರ್ಘ ಇದೆ, ದೀರ್ಘಾಕ್ಷರ ಗುರು. ಎರಡನೇ ಸಾಲು ಸ ಲಘು, ಮ ಲಘು, ಕ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಒತ್ತಕ್ಷರವನ್ನು ಹಿಂದೆ ಪರಿಗಣಿಸಿದ ನಂತರ ಅಲ್ಲಿ ಉಳಿದಿರುವ ಅಕ್ಷರ ಯಾವುದು? ಟಿಂ.
ಅಲ್ಲಿ ಅನುಸ್ವರ ಇದೆ ಗುರು. ದಯವಿಟ್ಟು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಾದ ಮುಂದೆ ಅನುಸ್ವರ ಇದೆ ಗುರು. ದೇ ಲಘು, ನಾ ಲಘು, ಹಿ ಲಘು, ತ ಲಘು. ನೋಡಿ ರೊಳ್ ಅಂತ ಇದೆ. ಳ ಅನ್ನೋದು ವ್ಯಂಜನಾಕ್ಷರ. ವ್ಯಂಜನಾಕ್ಷರವನ್ನ ಒಳಗೊಂಡಿರುವ ಅಕ್ಷರ ರೋ ಆದ್ರಿಂದ ಎರಡೂ ಸೇರಿ ಗುರು ಆಗ್ಬೇಕು. ಕೆಲವು ವಿದ್ಯಾರ್ಥಿಗಳು ಅದನ್ನು ತಪ್ಪು ಮಾಡ್ತೀರಾ, ದಯವಿಟ್ಟು ಅದನ್ನು ಗಮನದಲ್ಲಿಟ್ಕೊಳ್ಳಿ. ಳ ಅನ್ನೋದು ವ್ಯಂಜನಾಕ್ಷರ. ವ್ಯಂಜನಾಕ್ಷರವನ್ನ ಒಳಗೊಂಡಿರುವ ಅಕ್ಷರ ಯಾವತ್ತೂ ಕೂಡ ಎರಡೂ ಸೇರಿ ಗುರುವಾಗ್ತದೆ. ಸಂ ಗುರು, ದಿ ಲಘು, ಯ ಲಘು, ನೇ. ನೋಡಿ ಎರಡು ಕಾರಣಕ್ಕೆ ಅದು ಗುರುವಾಗಿದೆ. ಒಂದು ಅಲ್ಲಿ ದೀರ್ಘ ಇದೆ, ಮತ್ತೊಂದು ಅಲ್ಲಿ ಅನುಸ್ವರ ಇದೆ. ಎರಡು ಕಾರಣಕ್ಕೆ ಇದನ್ನು ನಾನು ಗುರು ಅಂತ ಪರಿಗಣಿಸ್ತೇನೆ. ಕಂದ ಪದ್ಯದಲ್ಲಿ ಗಣ ವಿಭಾಗವನ್ನು ಯಾವ ರೀತಿ ಮಾಡಬೇಕು ಅಂದ್ರೆ, ಮೊದಲ ಸಾಲಿನಲ್ಲಿ 4 ಮಾತ್ರೆಯ 3 ಗಣವನ್ನ ಮಾಡಬೇಕು. ಗಣ ಅಂದ್ರೆ ಗುಂಪು. ಮತ್ತು ಲಘುವಿನ ಮೌಲ್ಯ 1, ಗುರುವಿನ ಮೌಲ್ಯ 2. 1, 2, 3, 4. 4 ಮಾತ್ರೆಯ 1 ಗಣ. 1, 2, 3, 4. ನಾನು ಈಗಾಗಲೇ ಹೇಳಿದ್ದೇನೆ, ಗುರು ಅಂದ್ರೆ 2 ಅಂತ ಅರ್ಥ, ಲಘು ಅಂದ್ರೆ 1. ಕೊನೆಯದಾಗಿ 1, 2, 3, 4. 4 ಮಾತ್ರೆಯ 3 ಗಣ. 4, 4, 4. 4 ಇಂಟು 3 ಎಷ್ಟಾಯಿತು? ಒಟ್ಟು 12 ಮಾತ್ರೆಗಳು. ಇಲ್ಲಿ ಎರಡನೇ ಸಾಲಲ್ಲಿ 4 ಮಾತ್ರೆಯ 5 ಗಣವನ್ನ ವಿಭಾಗಿಸಬೇಕು. 4 ಮಾತ್ರೆಯ 1 ಗಣ, 4 ಮಾತ್ರೆಯ 2 ಗಣ, 4 ಮಾತ್ರೆಯ 3 ಗಣ, 4 ಮಾತ್ರೆಗಳ 4 ಗಣ, 4 ಮಾತ್ರೆಗಳ 5 ಗಣ. 4, 4, 4, 4, 4. 4 ಇಂಟು 5 ಒಟ್ಟು 20 ಮಾತ್ರೆ. ಇನ್ನು 2 ಸಾಲು ಬಾಕಿ ಇದೆ, ಆದರೆ ಪರೀಕ್ಷೆಯಲ್ಲಿ ನಿಮಗೆ ಕೇವಲ 2 ಸಾಲನ್ನ ಮಾತ್ರ ಕೊಟ್ಟಿರ್ತಾರೆ. ಒಟ್ಟು ಕಂದ ಪದ್ಯದಲ್ಲಿ ನಿಮಗೆ ಎಷ್ಟು ಮಾತ್ರೆಗಳು ಬರುತ್ತೆ ಅಂತ ಕೇಳಿದಾಗ ನೀವು ಕೇವಲ ಈ 2 ಸಾಲಿನ ಮಾತ್ರೆಗಳನ್ನ ಮಾತ್ರ ಹೇಳುವಂತದ್ದಲ್ಲ, ಒಟ್ಟು 4 ಸಾಲಿನ ಒಟ್ಟು ಮಾತ್ರೆಗಳ ಸಂಖ್ಯೆ. ಈಗ 12 ಪ್ಲಸ್ 20, 12 ಪ್ಲಸ್ 20 ಎಷ್ಟಾಯ್ತು? 20 ಪ್ಲಸ್ 12 ಒಟ್ಟು 32 ಮಾತ್ರೆ. 32 ಪ್ಲಸ್ 32 ಒಟ್ಟು 64 ಮಾತ್ರೆಗಳನ್ನ ನಾವು ಕಂದ ಪದ್ಯದಲ್ಲಿ ನೋಡ್ತೇವೆ. ಕಂದ ಪದ್ಯದಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಅಂದ್ರೆ ಅದಕ್ಕೆ ಉತ್ತರ 64. ಇಲ್ಲಿ ನೋಡಿ, ನಿಮಗೆ 20 ಪ್ಲಸ್ 12 32, ಇನ್ನು ಪ್ಲಸ್ 32 ಅನ್ನೋದನ್ನ ಪರಿಗಣಿಸಿ ನೀವು ಒಟ್ಟು 64 ಮಾತ್ರೆಗಳು ಅಂತ ಬರೀಬೇಕು. ಇದನ್ನ ನೀವು ಪರೀಕ್ಷೆಯಲ್ಲಿ ಬರೆಯುವಂತ ಅವಶ್ಯಕತೆ ಇಲ್ಲ, ಇದನ್ನ ಕೇಳಿದ್ರೆ ಮಾತ್ರ ಬರೆದ್ರೆ ಸಾಕು. ಹೀಗೆ ನೀವು ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ. ಛಂದಸ್ಸಿನ ಹೆಸರು ಇದು ಕಂದ ಪದ್ಯ. ಸ್ಪಷ್ಟವಾಗಿ ಕಂದ ಪದ್ಯ ಅಂತ ಬರೆದಾಗ ನಿಮಗೆ 3 ಅಂಕ ಸಿಗುತ್ತೆ. ಕೆಲವು ವಿದ್ಯಾರ್ಥಿಗಳು ಪ್ರಸ್ತಾರವನ್ನ ಹಾಕ್ತೀರಾ, ಗಣ ವಿಭಾಗವನ್ನು ಕೂಡ ಚೆನ್ನಾಗಿ ಮಾಡ್ತೀರಾ, ಆದ್ರೆ ಛಂದಸ್ಸಿನ ಹೆಸರನ್ನ ಬರೆಯೋದಿಲ್ಲ. ಇದು ಕಂದ ಪದ್ಯ. ಕಂದ ಪದ್ಯದ ಲಕ್ಷಣ 4 ಸಾಲಿನ ಪದ್ಯ. ಪರೀಕ್ಷೆಯಲ್ಲಿ 2 ಸಾಲನ್ನ ಮಾತ್ರ ಕೊಟ್ಟಿರ್ತಾರೆ. ಮೊದಲ ಸಾಲಿನಲ್ಲಿ 4 ಮಾತ್ರೆಯ 3 ಗಣ, ಒಟ್ಟು 12 ಮಾತ್ರೆಗಳು. ಎರಡನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು, ಒಟ್ಟು 20 ಮಾತ್ರೆಗಳನ್ನ ನೋಡಬಹುದು. ಇನ್ನು ಷಟ್ಪದಿ. ಷಟ್ ಅಂದ್ರೆ 6, ಪದಿ ಅಂದ್ರೆ ಸಾಲು ಅಂತ ಅರ್ಥ. 6 ಸಾಲಿನ ಪದ್ಯ ಷಟ್ಪದಿ. ಪರೀಕ್ಷೆಯಲ್ಲಿ ನಿಮಗೆ 3 ಸಾಲನ್ನ ಮಾತ್ರ ಕೇಳಿರ್ತಾರೆ. ನಿಮಗೆ ಪರೀಕ್ಷೆಯಲ್ಲಿ ಭಾಮಿನಿ ಷಟ್ಪದಿಯನ್ನ ಕೇಳ್ತಾರೆ ಅಥವಾ ವಾರ್ಧಕ ಷಟ್ಪದಿಯನ್ನ ಕೇಳ್ತಾರೆ. 2 ಷಟ್ಪದಿಗಳಲ್ಲಿ 1 ಷಟ್ಪದಿಯನ್ನ ನೀವು ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡಬಹುದು. ಈಗ ನಾನು ಪ್ರಸ್ತಾರವನ್ನು ಹಾಕ್ತಾ ಇರುವಂತದ್ದು ಭಾಮಿನಿ ಷಟ್ಪದಿಗೆ. ಷಟ್ಪದಿಯ ಒಂದು ನಿಯಮ ಅಂದ್ರೆ, ಇಲ್ಲಿ ಮೊದಲ 2 ಸಾಲುಗಳು ಸಮವಾಗಿರುತ್ತೆ ಮತ್ತು 3ನೇ ಸಾಲು ಮತ್ತು 6ನೇ ಸಾಲು ಸಮವಾಗಿರುತ್ತೆ. ಮೊದಲ 2ನೇ ಸಾಲು, ನಂತರ ತದನಂತರ ಬರುವಂತಹ 4 ಮತ್ತು 5ನೇ ಸಾಲು ಸಮವಾಗಿರುತ್ತೆ. 3ನೇ ಸಾಲು ಮತ್ತು 6ನೇ ಸಾಲು ಸಮವಾಗಿರುತ್ತೆ. ಷಟ್ಪದಿಯಲ್ಲಿ 3ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವಾಗಿರ್ತದೆ. ಈ ವಿಚಾರ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಸ್ತಾರವನ್ನ ಸರಿಯಾಗಿ ಹಾಕಲ್ಲ. 3ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವಾಗಿಯೇ ಇರುತ್ತೆ. ಪ್ರಸ್ತಾರವನ್ನ ಹಾಕ್ತಾ ಇದ್ರೆ, ಹೋ ಅನ್ನೋದು ಲಘು, ರೇ ಲಘು, ದ ಲಘು. ನೋಡಿ, ದ ಅನ್ನೋದು ಬಾಗಿದೆ, ದೀರ್ಘಾಕ್ಷರ ಗುರು. ತಾ ಕೂಡ ದೀರ್ಘಾಕ್ಷರ ಬಾಗಿದೆ, ಗುರು.
ರಂ. ಅಲ್ಲಿ ಅನುಸ್ವರ ಇರೋದ್ರಿಂದ ಗುರು ಗೆ ಲಘು ಹ ಲಘು ಲಘು ಲಘು. ಇದರ ಮುಂದಿನ ಅಕ್ಷರ ಶಿ. ಶಿ ಅಕ್ಷರದ ಹಿಂದಿನ ಅಕ್ಷರ ರ. ಇಲ್ಲಿ ಏನಾದ್ರೂ ಒತ್ತಕ್ಷರ ಇದ್ರೆ ಈ ಅಕ್ಷರ ಗುರುವಾಗ್ತದೆ. ಯಾಕಂದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗ್ತದೆ. ಪ್ರಸ್ತಾರವನ್ನು ಹಾಕಬೇಕಾದ್ರೆ ನಿಮ್ಗೆ ಏನಾದ್ರು ಗೊಂದಲಗಳಾಗಿದ್ದಲ್ಲಿ, ಪ್ರಸ್ತಾರ ಹಾಕಿರೋದು ತಪ್ಪಾಗಿದ್ದಲ್ಲಿ ಈ ಎಲ್ಲ ನಿಯಮಗಳನ್ನ ನೀವು ಯೋಚನೆ ಇಟ್ಕೊಳ್ಬೇಕಾಗ್ತದೆ. ರಾ ಅನ್ನೋದು ಲಘು, ಶಿ ಲಘು ರ, ಲಘು ವ, ಲಘು ನ, ಲಘು ರಿ, ಲಘು. ಇಲ್ಲಿ ಗುರುವಾಗುವಂತ ಯಾವುದೇ ಲಕ್ಷಣಗಳು ಇಲ್ಲ. ದೋ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇಲ್ಲಿ ಉಳಿದಿರುವಂತ ಅಕ್ಷರ ಪಿ ಮಾತ್ರ ಲಘು. ಸು ಲಘು, ವೇ ಲಘು, ನೇಮ್ ಗುರು. ಅನುಸ್ವರ ಇದೆ ಗುರು. ಬಿ ಅಲ್ಲಿ ದೀರ್ಘ ಇದೆ ಗುರು. ಬಾ ಅನ್ನೋದು ಲಘು ರ, ಲಘು ದೋ, ಲಘು ಳಿ. ಇದನ್ನ ಅರ್ಕಾವಳಿ ಒತ್ತಕ್ಷರ ಅಂತ ಕರೀತೀವಿ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು ಲಘು. ಕೌ ದೀರ್ಘಾಕ್ಷರ ಗುರು ರ, ಲಘು ವೇ. ನೋಡಿ, ಇದು ಮೂರು ಕಾರಣಕ್ಕೆ ಗುರುವಾಗ್ತಾ ಇದೆ. ಒಂದು ದೀರ್ಘ ಇದೆ, ಇನ್ನೊಂದು ಅನುಸ್ವರ ಇದೆ, ಮತ್ತೊಂದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ಲಘು ಲಘು. ಇಲ್ಲಿ ಅನುಸ್ವರ ಇರೋದ್ರಿಂದ ಗುರು ಲಘು. ದೀರ್ಘ ಇದೆ ಗುರು. ಇಲ್ಲಿ ಅನುಸ್ವರ ಇದೆ ಗುರು. ಕೊನೆಯ ಅಕ್ಷರ ಲಘುವಾಗಿದ್ದರೂ ಕೂಡ ಗುರುವಾಗಿಯೇ ಇರುತ್ತೆ. ಬಾಮಿನಿ ಷಟ್ಪದಿಯಲ್ಲಿ ಮೊದಲ ಸಾಲಿನಲ್ಲಿ ಮೊದಲು 3, ತದನಂತರ 4, 3, 4. ಈ ರೀತಿಯಾಗಿ ನೀವು ಮೊದಲ 2 ಸಾಲಿನಲ್ಲಿ ಗಣ ವಿಭಾಗವನ್ನು ಮಾಡಬೇಕಾಗುತ್ತೆ. 3, 4, 3, 4. ಎರಡನೇ ಸಾಲಿನಲ್ಲೂ ಕೂಡ ಅದೇ ರೀತಿಯಲ್ಲಿ ಮೊದಲು 3, ತದನಂತರ 4, 3, 4. ಈ ರೀತಿಯಾಗಿ ಎರಡನೇ ಸಾಲಿನಲ್ಲೂ ಕೂಡ ಗಣ ವಿಭಾಗವನ್ನು ಮಾಡ್ತೀರಾ. 3, 4, 3, 4. ಕೊನೆಯ ಸಾಲಿನಲ್ಲಿ 3, 4, 3, 4, 3, 4. 6 ಗಣ ವಿಭಾಗವನ್ನು ಮಾಡಬೇಕು. 3, 4, 3, 4, 3, 4. ಕೊನೆಯ ಅಕ್ಷರ ಲಘುವಾಗಿದ್ರೂ ಕೂಡ ಗುರುವಾಗಿಯೇ ಇರುತ್ತೆ. 3, 4, 3, 4, 3, 4. ಕೆಲವು ವಿದ್ಯಾರ್ಥಿಗಳು ಮೊದಲು 4 ಹಾಕ್ತೀರಾ. ಹಾಗೆ ಮಾಡಬೇಡಿ. ಬಾಮಿನಿ ಷಟ್ಪದಿಯಲ್ಲಿ ಮೊದಲ 2 ಸಾಲಿನಲ್ಲಿ 3, 4, 3, 4 ಗಣ ವಿಭಾಗವನ್ನು ಮಾಡ್ತೀರಾ. ಮೂರನೇ ಸಾಲಿನಲ್ಲಿ 3, 4, 3, 4, 3, 4 ಒಟ್ಟು 6 ಗಣ ವಿಭಾಗವನ್ನು ಮಾಡ್ತೀರಾ. ಒಟ್ಟು ಎಷ್ಟು ಮಾತ್ರೆಗಳು? 3, 3, 6, 7, 8, 9, 10, 11, 12, 13, 14 ಮಾತ್ರೆಗಳನ್ನ ಮೊದಲ 2 ಸಾಲಿನಲ್ಲಿ 14 ಮಾತ್ರೆಗಳನ್ನ ನೋಡ್ತೀರಾ. ಮೂರನೇ ಸಾಲಿನಲ್ಲಿ 3, 6, 9, 10, 11, 12, 13, 14, 15, 16, 17, 18, 19, 20, 21 ಪ್ಲಸ್ 2, 21 ಪ್ಲಸ್ 2 ಒಟ್ಟು 23 ಮಾತ್ರೆಗಳನ್ನು ನೋಡ್ತೀರಾ. ಕೊನೆಯ ಗುರುವನ್ನ ಸೇರಿಸಿ ಒಟ್ಟು 23 ಮಾತ್ರೆಗಳನ್ನು ನೋಡ್ತೀರಾ. ಒಟ್ಟಾರೆಯಾಗಿ ಬಾಮಿನಿ ಷಟ್ಪದಿಯಲ್ಲಿ ಕಂಡು ಬರುವಂತಹ ಮಾತ್ರೆಗಳ ಸಂಖ್ಯೆ ಎಷ್ಟು? 14, 23, 8, 9, 11, 3. ಇಲ್ಲಿ ನಿಮಗೆ ಒಟ್ಟು 51 ಮಾತ್ರೆಗಳು ಬರ್ತಾ ಇದೆ. ಒಟ್ಟು ಬಾಮಿನಿ ಷಟ್ಪದಿಯಲ್ಲಿ ನೀವು ನೋಡುವಂತಹ ಮಾತ್ರೆಗಳು 51 ಪ್ಲಸ್ 51. ನಾನು ಮೊದಲೇ ಹೇಳಿದಾಗೆ ಒಟ್ಟು 6 ಸಾಲಿನ ಪದ್ಯ ಬಾಮಿನಿ ಷಟ್ಪದಿ ಆಗಿರುತ್ತೆ. ಅದರಲ್ಲಿ ಬಾಮಿನಿ ಷಟ್ಪದಿಯಲ್ಲಿ ಇನ್ನೂ 3 ಸಾಲು ಬಾಕಿ ಇದೆ. ಪರೀಕ್ಷೆಯಲ್ಲಿ ಮಾತ್ರ ನಿಮಗೆ 3 ಸಾಲನ್ನು ಕೊಟ್ಟಿರ್ತಾರೆ. 51 ಪ್ಲಸ್ 51 ಒಟ್ಟು 102 ಮಾತ್ರೆಗಳನ್ನ ನೀವು ಬಾಮಿನಿ ಷಟ್ಪದಿಯಲ್ಲಿ ನೋಡಬಹುದು. ಹೀಗೆ ಪ್ರಸ್ತಾರವನ್ನು ಹಾಕಿ ನೀವು ಬಾಮಿನಿ ಷಟ್ಪದಿ ಅನ್ನುವ ಹೆಸರನ್ನ ಪಡೆದ್ರೆ ನಿಮಗೆ 3 ಅಂಕಗಳು ಬಹಳ ಸುಲಭವಾಗಿ ಸಿಗುತ್ತೆ. ಪ್ರಸ್ತಾರವನ್ನು ಹಾಕಬೇಕಾದ್ರೆ ಬಾಮಿನಿ ಷಟ್ಪದಿಯಲ್ಲಿ 3, 4, 3, 4 ಅಂತ ಗಣ ವಿಭಾಗವನ್ನ ಮಾಡಬೇಕು. ಮೊದಲ ಸಾಲಿನಲ್ಲಿ ಮತ್ತು ಎರಡನೇ ಸಾಲಿನಲ್ಲಿ 14 ಮಾತ್ರೆಗಳು ಬರುತ್ತೆ. ಕೊನೆಯ ಸಾಲಿನಲ್ಲಿ ಒಟ್ಟು 23 ಮಾತ್ರೆಗಳನ್ನ ನೀವು ನೋಡಬಹುದು. ಇನ್ನು ವಾರ್ಧಕ ಷಟ್ಪದಿ ಬಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿಯಲ್ಲಿ ದೊಡ್ಡದಾಗಿರುವಂತಹ ವ್ಯತ್ಯಾಸಗಳೇನಿಲ್ಲ.
3 ಸಾಲಿನ ಪದ್ಯವನ್ನೇ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. 3 ಸಾಲನ್ನ ಮಾತ್ರ ಕೇಳ್ತಾರೆ. 6 ಸಾಲಿನ ಪದ್ಯ ಅದರ ಅರ್ಧ ಭಾಗ ಅಂದ್ರೆ 3 ಸಾಲನ್ನ ಕೇಳ್ತಾರೆ. ಷಟ್ಪದಿಯಲ್ಲಿ ಇಲ್ಲಿ ಅಕ್ಷರಗಳು ಹೆಚ್ಚಿರುತ್ತೆ ಮತ್ತು ಮಾತ್ರೆಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಭಾಮಿನಿ ಷಟ್ಪದಿಗೆ ಹೋಲಿಕೆ ಮಾಡಿದರೆ ಕೊನೆಯ ಅಕ್ಷರ ಲಘುವಾಗಿದ್ರೂ ಕೂಡ ಗುರುವಾಗಿರುತ್ತೆ. ಇದು ಲಾ ಎನ್ನುವಂತ ದೀರ್ಘಾಕ್ಷರ. ಕೊನೆಯ ಅಕ್ಷರ ಗಿ ಇದೆ, ಅದು ಲಘುವಾಗಿದೆ, ಆದ್ರೂ ಕೂಡ ನಾನು ಅದಕ್ಕೆ ಗುರು ಅಂತ ಹಾಕಿದ್ದೇನೆ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು, ನಾ ಅನ್ನೋದು ಲಘು, ತು ಅನ್ನೋದು ಲಘು. ಇಲ್ಲಿ ಅನುಸ್ವರ ಇದೆ, ಗುರು, ಲಘು, ಲಘು, ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು. ನೋಡಿ, ಇದು ಗುರುವಾಗುವಂತ ಅಕ್ಷರ. ಪೂ ಅನ್ನೋದು ಗುರುವಾಗುವಂತ ಅಕ್ಷರ, ದೀರ್ಘಾಕ್ಷರ ಗುರು. ಇಲ್ಲಿ ದೀರ್ಘ ಇದೆ, ಗುರು. ತಾ ಅನ್ನೋದು ಲಘು, ಮಂ ಅನ್ನೋದು ಗುರು, ಯಾಕಂದ್ರೆ ಅಲ್ಲಿ ಅನುಸ್ವರವಿದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು, ಳ ಅನ್ನೋದು ಲಘು, ದು ಲಘು, ಳಿ ಲಘು, ದು ಲಘು, ದು ಲಘು. ನೋಡಿ, ಒತ್ತಕ್ಷರದ ಹಿಂದಿನ ಅಕ್ಷರ ಮತ್ತು ದೀರ್ಘಾಕ್ಷರ ಎರಡು ಕಾರಣಕ್ಕೆ ವಾ ಎನ್ನುವಂತ ಅಕ್ಷರ ಗುರುವಾಗ್ತಾ ಇದೆ, ಗುರು. ಇಲ್ಲಿ ದೀರ್ಘ ಇದೆ, ಗುರು, ಲಘು, ಲಘು, ಲಘು. ಇಲ್ಲಿ ನಾ ಅನ್ನೋದು ದೀರ್ಘಾಕ್ಷರ, ಗುರು. ತಾ ಅನ್ನೋದು ಲಘು, ನೇ ಅನ್ನೋದು ದೀರ್ಘಾಕ್ಷರ, ಗುರು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು. ಮಾ ಅನ್ನೋದು ದೀರ್ಘಾಕ್ಷರ, ಗುರು. ಇದು ಒತ್ತಕ್ಷರ ಅಲ್ಲ, ಇದು ದೀರ್ಘಾಕ್ಷರ. ಐ, ಗುರು, ಗು, ಲಘು. ಅನುಸ್ವರ ಇದೆ, ಗುರು, ಲಘು, ಲಘು, ಲಘು. ನೇ ಅನ್ನೋದು ದೀರ್ಘಾಕ್ಷರ, ಗುರು, ಲಘು, ಲಘು. ಕೋ ಅನ್ನೋದು ದೀರ್ಘಾಕ್ಷರ, ಗುರು, ದ, ಲಘು, ನ. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಇದು ಲಘು. ಅನುಸ್ವರ ಇದೆ, ಗುರು, ಖ, ಲಘು, ರೇ, ಲಘು, ಸ, ಲಘು. ಇದು ಲಾ ಎನ್ನುವಂತ ದೀರ್ಘಾಕ್ಷರ, ಲಾ ಬಾಗಿದೆ, ಗುರು. ಭಾಮಿನಿ ಷಟ್ಪದಿಯಲ್ಲಿ ನಾವು ಮೊದಲ 2 ಸಾಲಿನಲ್ಲಿ 3, 4, 3, 4 ಅಂತ ಗಣ ವಿಭಾಗ ಮಾಡಿದ್ರೆ, ವಾರ್ಧಕ ಷಟ್ಪದಿಯಲ್ಲಿ ಸಂಪೂರ್ಣವಾಗಿ 5 ಮಾತ್ರೆಗಳನ್ನ ಒಂದೊಂದು ಗುಂಪುಗಳಾಗಿ ನಾವು ವರ್ಗೀಕರಣ ಮಾಡಬೇಕಾಗುತ್ತೆ. ಮೊದಲ ಸಾಲಲ್ಲಿ 5 ಮಾತ್ರೆಯ 4 ಗಣವನ್ನು ನಾವು ಮಾಡಬೇಕು. ಮೊದಲ ಸಾಲಿನಲ್ಲಿ ಮತ್ತು 2ನೇ ಸಾಲಿನಲ್ಲಿ 5 ಮಾತ್ರೆಗಳ 4 ಗಣ. 5, 5, 5, 5. 2ನೇ ಸಾಲಿನಲ್ಲೂ ಕೂಡ 5 ಮಾತ್ರೆಗಳ 4 ಗಣ. 5, 5, 5, 5. ಮೊದಲ ಸಾಲಿನಲ್ಲಿ 5 × 4 ಅಂದ್ರೆ ನಿಮಗೆ ಬರುವಂತಹ ಮಾತ್ರೆಗಳು 20 ಮಾತ್ರೆಗಳು. 2ನೇ ಸಾಲಿನಲ್ಲೂ ಕೂಡ ನಿಮಗೆ 20 ಮಾತ್ರೆಗಳು ಬರುತ್ತೆ. 3ನೇ ಸಾಲಿನಲ್ಲಿ 5 ಮಾತ್ರೆಗಳ 6 ಗಣ ವಿಭಾಗವನ್ನು ಮಾಡಬೇಕು. 5, 5, 5, 5, 5, 5. ಕೊನೆಯ ಅಕ್ಷರ ಗುರುವಾಗಿಯೇ ಉಳಿಯುತ್ತೆ. 5, 5, 5, 5, 5, 5. ಕೊನೆಯದು ಗುರು 2. ಒಟ್ಟು 10, 20, 30 ಪ್ಲಸ್ 2. ಒಟ್ಟು ನಿಮಗೆ ಇಲ್ಲಿ 32 ಮಾತ್ರೆಗಳು ಬರುತ್ತೆ. ಒಟ್ಟು 32 ಮಾತ್ರೆಗಳು. 20, 20 ಪ್ಲಸ್ 32 ಎಷ್ಟಾಯ್ತು? 30, 40, 50, 60, 70, 72 ಮಾತ್ರೆಗಳು ಈ 3 ಸಾಲಿನಲ್ಲಿ ಬರುತ್ತೆ. 72 ಪ್ಲಸ್ 72 ಒಟ್ಟು 144 ಮಾತ್ರೆಗಳನ್ನ ನೀವು ವಾರ್ಧಕ ಷಟ್ಪದಿಯಲ್ಲಿ ನೋಡ್ತೀರ. 144 ಮಾತ್ರೆಗಳು ಒಟ್ಟಾರೆಯಾಗಿ ನಿಮಗೆ ವಾರ್ಧಕ ಷಟ್ಪದಿಯಲ್ಲಿ ಬರುತ್ತೆ. ಈ 3 ಸಾಲಿನಲ್ಲಿ ಒಟ್ಟು ನಿಮಗೆ ಬರುವಂತಹ ಮಾತ್ರೆಗಳು 72. ಒಟ್ಟಾರೆಯಾಗಿ ವಾರ್ಧಕ ಷಟ್ಪದಿಯಲ್ಲಿ ಬರುವಂತಹ ಮಾತ್ರೆಗಳ ಸಂಖ್ಯೆ 144. ನೀವು ಹೀಗೆ ಪ್ರಸ್ತಾರವನ್ನು ಹಾಕಿ ಛಂದಸ್ಸಿನ ಹೆಸರು ವಾರ್ಧಕ ಷಟ್ಪದಿ ಅಂತ ಬರೆದಾಗ ನಿಮಗೆ ಬಹಳ ಸುಲಭವಾಗಿ 3 ಅಂಕಗಳು ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ವೃತ್ತ ಛಂದಸ್ಸನ್ನ ಕೂಡ ಕೇಳ್ತಾರೆ. ವೃತ್ತ ಛಂದಸ್ಸು ಅಂದ್ರೆ ಖ್ಯಾತ ಕರ್ನಾಟಕ ವೃತ್ತಗಳು. ಒಟ್ಟು 6 ಖ್ಯಾತ ಕರ್ನಾಟಕ ವೃತ್ತಗಳಿವೆ. ಅದರಿಂದ ನಿಮಗೆ ಉತ್ಪಲಮಾಲ ಮತ್ತು ಚಂಪಕಮಾಲ ವೃತ್ತ ಛಂದಸ್ಸನ್ನ ನೀವು ನಿರೀಕ್ಷೆ ಮಾಡಬಹುದು.
ಮೊದಲು ನೀವು ಆ 8 ಅಕ್ಷರ ಗಣ ಯಾವುದು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಬಹಳ ಸರಳವಾಗಿ ಆ 8 ಅಕ್ಷರ ಗಣಗಳನ್ನು ನೀವು ಕಂಡುಹಿಡಿಯಬಹುದು. ಅದಕ್ಕೆ ಒಂದು ಸೂತ್ರ ಇದೆ. ಯಮಾತಾರಾಜ ಬಾಣಸಲಗಂ. ಒಟ್ಟು 8 ಅಕ್ಷರ ಗಣಗಳಿದೆ. ಅದರಲ್ಲಿ ಒಂದು ಯಗಣ, ಇನ್ನೊಂದು ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ ಮತ್ತು ಸಗಣ. ಒಟ್ಟು 8 ಅಕ್ಷರ ಗಣಗಳಿವೆ. 1 2 3 4 5 6 7 8. ಇದನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಮೊದಲು ಈ ಸೂತ್ರವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಯೋಚನೆ ಇಟ್ಕೊಳ್ಳಿ. ಯಮಾತಾರಾಜ ಬಾಣಸಲಗ. ಮಾತಾರ ಮತ್ತು ಬಾ ಎಲ್ಲವೂ ದೀರ್ಘಾಕ್ಷರಗಳಾಗಿರುತ್ತೆ. ಕೊನೆಗೆ ಸಲಗಂ, ಕೊನೆಯಲ್ಲಿ ಗಮ್ ಎನ್ನುವಂತ ಅಕ್ಷರ ಬರುತ್ತೆ. ಯಮಾತಾರಾಜ ಬಾಣಸಲಗಂ. ಯ ಮಾ ತ ರಾ ಜ ಬಾಣಸಲಗಂ. ಇದಕ್ಕೆ ಪ್ರಸ್ತಾರವನ್ನು ಹಾಕಿ. ಲಘು, ಮಾತಾರ ಮೂರು ಕೂಡ ಗುರುವಾಗುವಂತ ಅಕ್ಷರಗಳು. ಗುರು ಗುರು ಗುರು. ಜ ಅನ್ನೋದು ಲಘು, ಬಾ ಅನ್ನೋದು ದೀರ್ಘಾಕ್ಷರ ಗುರು, ನಾ ಲಘು, ಸಾ ಲಘು, ಲಾ ಲಘು, ಘಮ್ ಅನ್ನೋದು ಗುರು. ಎಷ್ಟು ಸುಲಭ ಅಂದ್ರೆ ಪರೀಕ್ಷೆಯಲ್ಲಿ ನಿಮಗೆ ವೃತ್ತ ಛಂದಸ್ಸನ್ನ ಕೇಳಿದಾಗ ನೀವು ಈ ಸೂತ್ರವನ್ನ ಹಾಕಿನೇ ನೀವು ಕಂಡುಹಿಡಿಬೇಕಾಗಿರುತ್ತೆ. ಈಗ ಯಗಣ ಅಂದ್ರೆ ಯ ಲಘು, ಮುಂದೆ ಇರುವ 2 ಅಕ್ಷರಗಳು ಗುರು ಗುರು, ಆ ಮಾತ್ರಗಳನ್ನು ನೀವು ಪರಿಗಣಿಸಬೇಕು. ಲಘು ಗುರು ಗುರು. ನೋಡಿ, ಲಘು ಗುರು ಗುರು, ಇದು ಯಗಣ. ನೆಕ್ಸ್ಟ್ ಮಗಣ ಬರುತ್ತೆ. ಈ ಯ ಗಣವನ್ನು ಬಿಟ್ಬಿಡಿ. ನೆಕ್ಸ್ಟ್ ಮಾ ತಗೊಳ್ಳಿ. ಮಾ ಗುರು, ಮುಂದೆ ಇರುವ 2 ಅಕ್ಷರಗಳಲ್ಲಿರುವಂತಹ ಮಾತ್ರೆಗಳು ಏನು? ಗುರು ಗುರು ಗುರು. ಈ ಒಂದು ಟ್ರಿಕ್ ಅನ್ನು ನೀವು ಮಾಡ್ತಾ ಹೋಗಿ. ತ, ಈಗ ಮಾ ಅಕ್ಷರವನ್ನು ಬಿಡಿ, ತಾ ಅಕ್ಷರವನ್ನು ತಗೊಳ್ಳಿ. ತಾ ಅಕ್ಷರದ ಮೇಲೆ ಇರುವಂತಹ ಪ್ರಸ್ತಾರ ಮುಂದೆ ಇರುವ 2 ಅಕ್ಷರಗಳು ಗುರು ಗುರು ಲಘು. ಅದೇ ರೀತಿ ಈಗ ತಾ ಬಿಟ್ಮೇಲೆ ರಾ, ಗುರು ಲಘು ಗುರು. ನೆಕ್ಸ್ಟ್ ಜಗಣ, ಲಘು ಗುರು ಲಘು, ಲಘು ಗುರು ಲಘು. ನೆಕ್ಸ್ಟ್ ಬಗಣ, ಗುರು ಲಘು ಲಘು, ಗುರು ಲಘು ಲಘು. ಮುಂದೆ ನಗಣ, ನೋಡಿ ನಾ ಅಕ್ಷರ ಮುಂದೆ ಇರುವ 2 ಅಕ್ಷರಗಳು ಲಘು ಲಘು ಲಘು. ಕೊನೆಯದಾಗಿ ಸಗಣ, ಲಘು ಲಘು ಗುರು, ಲಘು ಲಘು ಗುರು. ಆ ಸೂತ್ರದ ಮೂಲಕವಾಗಿ ಆ 8 ಅಕ್ಷರಗಳ ಗಣಗಳನ್ನ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋದನ್ನ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಮೊದಲನೇದಾಗಿ ನಾವು ಉತ್ಪಲಮಾಲಾ ವೃತ್ತ ಛಂದಸ್ಸನ್ನು ನೋಡೋಣ. ಹೀಗೆ ಒಂದು ಸಾಲನ್ನು ಕೊಟ್ಟಿರ್ತಾರೆ. ಒಂದು ಸಾಲಿನಲ್ಲಿ 20 ಅಕ್ಷರಗಳಿರುತ್ತೆ. ಮೊದಲು ನೀವು ಮಾಡಬೇಕಾಗಿರುವಂಥದ್ದು 3 ಅಕ್ಷರಗಳ ಒಂದೊಂದು ಗುಂಪನ್ನು ನೀವು ಮಾಡ್ಕೊಳ್ಬೇಕು. 3 ಅಕ್ಷರದ ಒಂದು ಗುಂಪು, 2 3, ಹೀಗೆ 3 ಅಕ್ಷರಗಳ ಒಂದೊಂದು ಗುಂಪನ್ನು ಮಾಡಬೇಕು. ಕೊನೆಯ ಅಕ್ಷರ, ಅಲ್ಲಿ 3 ಅಕ್ಷರಗಳು ಇಲ್ಲದಿದ್ದ ಪಕ್ಷದಲ್ಲಿ ನೀವು ಅದನ್ನು ಹಾಗೆ ಬಿಡಿ. ಈಗ ನೀವು ಪ್ರಸ್ತಾರವನ್ನು ಹಾಕಿ 3 ಅಕ್ಷರಗಳ ಒಂದೊಂದು ಗುಂಪನ್ನು ಮಾಡಿದ್ರೆ ನಿಮಗೆ 1 ಅಂಕವನ್ನು ನೀಡ್ತಾರೆ. ಈಗ ಪ್ರಸ್ತಾರ ಚ ಅನ್ನೋದು ದೀರ್ಘಾಕ್ಷರ ಗುರು, ಲಘು ಲಘು, ದೀರ್ಘ ಇದೆ ಗುರು ಲಘು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು ಲಘು ಲಘು, ದೀರ್ಘ ಗುರು ಲಘು ಲಘು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಲಘು, ಅನುಸ್ವರ ಗುರು ಲಘು, ಅನುಸ್ವರ ಗುರು. ಈ ಪೂ ಅನ್ನೋದು ಲಘು, ಗ ಅನ್ನೋದು ಲಘು. 3 ಅಕ್ಷರಗಳ ಗುಂಪನ್ನ ಮಾಡಿ ಅದಕ್ಕೆ ಪ್ರಸ್ತಾರವನ್ನು ಹಾಕಿದ್ದೀರಾ. ಒಟ್ಟು ನಿಮಗೆ 2 ಅಂಕಗಳು ಸಿಗುತ್ತೆ. ಈಗ ಈ 3 ಅಕ್ಷರಗಳ ಗುಂಪಿನ ಮೇಲೆ ಅದು ಯಾವ ಗಣ ಅನ್ನೋದನ್ನ ಬರೀತೀರಾ. ಗುರು ಲಘು ಲಘು, ಗುರು ಲಘು ಲಘು ಬಂದಾಗ ಅದು ಬಗಣ. ಗುರು ಲಘು, ಗುರು ಲಘು ಗುರು, ಗುರು ಲಘು ಗುರು ಬಂದಾಗ ಅದು ರಗಣ. ಲಘು ಲಘು ಲಘು, 3 ಲಘು ಬಂದ್ರೆ ಅದು ನಗಣ. ಗುರು ಲಘು ಲಘು, ಗುರು ಲಘು ಲಘು, ಇದು ಬಗಣ. ಗುರು ಲಘು ಲಘು, ಬಗಣ. ಗುರು ಲಘು ಗುರು, ಇದು ರಗಣ. ಕೊನೆಗೆ ಲಘು ಲಘು, 2 ಕೂಡ ಲಘು ಇದೆ. ಅಲ್ಲಿ ಲಘು ಗುರು ಅಥವಾ ಲಘು ಲಘು ಬಂದ್ರೆ ಅದನ್ನ ಆ ರೀತಿಯಾಗಿ ಬರೆದ್ಬಿಡಿ. ನೋಡಿ, ಬಾ ರ ನ, ಈ 3 ಗುಂಪನ್ನ ಯೋಚನೆ ಇಟ್ಕೊಳ್ಳಿ. ಮೊದಲ ಗಣದಲ್ಲಿ ಮೊದಲ ಗುಂಪು ಬಗಣ,
ಎರಡನೇ ಗುಂಪು ರಗಣ, ಮೂರನೇ ಗುಂಪು ನಗಣ. ಹೀಗೆ ಬ ರ ನ ಮೊದಲ ಮೂರು ಗಣದಲ್ಲಿ ಬ ರ ನ ಎಂಬಂತಹ ಗಣ ಬಂದಾಗ ಅದನ್ನು ನೀವು ಉತ್ಪಲ ಮಾಲ ಅಂತ ನೀವು ಬರೀಬಹುದು. ಇದು ಉತ್ಪಲ ಮಾಲ. ಈ ಒಂದು ಟ್ರಿಕ್ ಅನ್ನ ನೀವು ಬಳಸಿ ಬ ರ ನ ಬಂದ್ರೆ ಅದು ಉತ್ಪಲ ಮಾಲ. ಆಗ ನೀವು ಗಮನದಲ್ಲಿಟ್ಕೊಳ್ಬೇಕಾಗಿದ್ದು ಮೊದಲ ಗಣವನ್ನ ನೀವು ತಪ್ಪು ಮಾಡುವಾಗೆ ಬ ರ ನ ಬಂದ್ರೆ ಅದು ಉತ್ಪಲ ಮಾಲ ವೃತ್ತವಾಗುತ್ತೆ. ಇನ್ನು ಚಂಪಕ ಮಾಲ, ಮೊದಲು ಹೇಳಿದಾಗೆ ಮೂರು ಮೂರು ಅಕ್ಷರಗಳ ಒಂದೊಂದು ಗುಂಪನ್ನ ಮಾಡಿ ಈಗ ಪ್ರಸ್ತಾರವನ್ನ ಲಘು 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 ಗುರುವಾಗುವಂತ ಯಾವುದೇ ಲಕ್ಷಣಗಳಿಲ್ಲ. ಲ ಲಘು ಗುರು ಅನುಸ್ವರ ಇದೆ. ಲಘು ಒತ್ತಕ್ಷರದಿಂದ ಅಕ್ಷರ ಗುರು, ಲಘು ಲಘು ರ ಲಘು, ಇಲ್ಲಿ ಅನುಸ್ವರ ಇದೆ ಗುರು ಲಘು, ಓ ಲಘು ಲ ಗುರು, ಬ ಲಘು ರ ಲಘು, ಅನುಸ್ವರ ಇದೆ ಗುರು ಲಘು, ಒತ್ತಕ್ಷರದಿಂದ ಅಕ್ಷರ ಗುರು ಲಘು, ಅಲ್ಲಿ ಅನುಸ್ವರ ಇರೋದ್ರಿಂದ ಗುರು. ಮೂರು ಲಘು ನೋಡಿ, ಮೂರು ಲಘು ನಗಣ, ಲಘು ಗುರು ಲಘು, ಇಲ್ಲಿ ಲಘು ಗುರು ಲಘು ಜಗಣ, ಗುರು ಲಘು ಲಘು ಬಗಣ, ಲಘು ಗುರು ಲಘು ಮತ್ತೆ ಜಗಣ, ಲಘು ಗುರು ಲಘು ಜಗಣ, ಲಘು ಗುರು ಲಘು ಜಗಣ, ಗುರು ಲಘು ಗುರು, ಇದು ಗುರು ಲಘು ಗುರು ಬಂದಾಗ ಅದು ರಗಣ. ನೋಡಿ, ಮೊದಲು ಬ, ನಂತರ ರ, ತದನಂತರದಲ್ಲಿ ನ ಬಂದಾಗ ಅದು ಉತ್ಪಲ ಮಾಲ ವೃತ್ತವಾಗುತ್ತೆ. ಬ ರ ನ ಬಂದ್ರೆ ಉತ್ಪಲ ಮಾಲ ವೃತ್ತ. ಅದೇ ರೀತಿ ನ ಜ ಬ ಬಂದ್ರೆ ಅದು ಚಂಪಕ ಮಾಲ ವೃತ್ತ. ನೋಡಿ, ನ ಜ ಬ ಬಂದಾಗ ಅದು ಚಂಪಕ ಮಾಲ ವೃತ್ತ. ಅದೇ ಸ್ಥಾನದಲ್ಲಿ ಬ ರ ನ ಬಂದ್ರೆ ಅದು ಉತ್ಪಲ ಮಾಲ ವೃತ್ತ. ನಾನು ಅದನ್ನ ತುಂಬಾ ವಿಸ್ತಾರವಾಗಿ ಹೇಳ್ತಾ ಇಲ್ಲ, ನಿಮಗೆ ಪರೀಕ್ಷೆಗೆ ಸುಲಭವಾಗ್ಲಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ನ ಜ ಬ ಬಂದ್ರೆ ಚಂಪಕ ಮಾಲ, ಬ ರ ನ ಬಂದ್ರೆ ಉತ್ಪಲ ಮಾಲ. ಈ ಒಂದು ಸೂತ್ರವನ್ನ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ವೃತ್ತ ಛಂದಸ್ಸಿನಲ್ಲೂ ಕೂಡ ಬಹಳ ಸುಲಭವಾಗಿ 3 ಅಂಕಗಳನ್ನ ನಿಮ್ಮದಾಗಿಸಬಹುದು. ಇನ್ನು ವೃತ್ತ ಛಂದಸ್ಸಿನಲ್ಲಿ ಕೇವಲ ಉತ್ಪಲ ಮಾಲ ಮತ್ತು ಚಂಪಕ ಮಾಲ ಮಾತ್ರವೇ ಅಲ್ಲದೆ ಅಲ್ಲಿ ನಿಮಗೆ ಶಾರ್ದೂಲ ವಿಕ್ರೀಡಿತ, ಮತ್ತೇಬ ವಿಕ್ರೀಡಿತ, ಸ್ರಗ್ಧರ ಮತ್ತು ಮಹಾಸ್ರಗ್ಧರ ವೃತ್ತಗಳು ಕೂಡ ಇದೆ. ನೀವೇನಾದ್ರೂ ನಮಗೆ ಉತ್ಪಲ ಮಾಲ ಕೇಳಲಿಲ್ಲ, ಚಂಪಕ ಮಾಲ ಕೇಳಲಿಲ್ಲ, ಬೇರೆ ವೃತ್ತವನ್ನ ಕೇಳಿದ್ರೆ ಏನ್ ಮಾಡೋದು, ಆ ರೀತಿಯ ಅನುಮಾನಗಳಿದ್ರೆ ಇದನ್ನು ಕೂಡ ತಿಳ್ಕೊಳ್ಳಿ. ನೋಡಿ, ಉತ್ಪಲ ಮಾಲಲ್ಲಿ ಬ ರ ನ ಎನ್ನುವ ಗಣವನ್ನು ನೋಡ್ತೀರಾ. ಚಂಪಕ ಮಾಲದಲ್ಲಿ ನ ಜ ಬ ಮೊದಲ 3 ಗಣಗಳು, ಮೊದಲು ನ, ನಂತರ ಜ, ತದನಂತರ ಬ ಬರುತ್ತೆ. ಅದೇ ರೀತಿ ಶಾರ್ದೂಲದಲ್ಲಿ ಮ ಸ ಝ ಎನ್ನುವಂತಹ ಅಕ್ಷರಗಣಗಳು ಬರುತ್ತೆ. ಮತ್ತೆ ಬರೀ ಕ್ರೀಡಿತದಲ್ಲಿ ಸ ಭ ರ ಎನ್ನುವಂತಹ ಗಣಗಳು ಬರುತ್ತೆ. ಸಗ್ಧರ ವೃತ್ತದಲ್ಲಿ ಮ ರ ಬ ಎನ್ನುವಂತಹ ಅಕ್ಷರಗಣಗಳು ಬರುತ್ತೆ. ಮಹಾಸಗ್ಧರ ವೃತ್ತದಲ್ಲಿ ಸ ತ ಥ ಎನ್ನುವಂತಹ ಗಣಗಳು ಬರುತ್ತೆ. ಇದನ್ನು ತಿಳ್ಕೊಂಡ್ರೆ ವೃತ್ತ ಛಂದಸ್ಸಿನಲ್ಲಿ ಯಾವುದೇ ವೃತ್ತವನ್ನ ಕೇಳಿದ್ರು ಕೂಡ ನೀವು ಸುಲಭವಾಗಿ 3 ಅಂಕಗಳನ್ನ ಪಡ್ಕೊಳ್ಬಹುದು. ವಿದ್ಯಾರ್ಥಿಗಳೇ, SSLC ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಉತ್ತೀರ್ಣರಾಗುವುದಕ್ಕೆ ಈ ಛಂದಸ್ಸು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಕೆಲವು ವಿದ್ಯಾರ್ಥಿಗಳು ನನ್ನನ್ನು ಕೇಳಿದ್ರು, ಸರ್ ಒಂದೇ ವಿಡಿಯೋದಲ್ಲಿ ನೀವು ಎಲ್ಲ ಛಂದಸ್ಸನ್ನ ವಿವರಿಸಬಹುದಾ ಅಂತ ಹೇಳಿ. ನಾನು ಆ ಪ್ರಯತ್ನವನ್ನ ಮಾಡಿದ್ದೇನೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೇನೆ. ಧನ್ಯವಾದಗಳು.